ಈ ವಾರ OTTಗೆ 3 ದೊಡ್ಡ ಸಿನಿಮಾಗಳು ಬರ್ತಿದಾವೆ. ಮೊದಲಿಗೆ ಹಿಟ್ 3 ಸಿನಿಮಾ ಮೇ 29 ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗುತ್ತೆ. ಆಕ್ಷನ್ ಹಾಗೂ ಬ್ಲಡ್ ಬಾತ್ ನಂತ ಸಿನಿಮಾಗಳನ್ನ ಇಷ್ಟಪಡೋರು ಈ ಸಿನಿಮಾನ ಖಂಡಿತ ನೋಡಿ. ಈ ಸಿನಿಮಾದ ರಿವ್ಯೂ ಕೂಡ ನಾನು ಚಾನೆಲ್ ಅಲ್ಲಿ ಹಾಕಿದ್ದೀನಿ, ಒಂದ್ಸಲ ನೋಡಿ. ಇನ್ನು ಮಲಯಾಳಂನ ಸೂಪರ್ ಹಿಟ್ ಸಿನಿಮಾ ತುಡರಂ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಮೇ 30th ಸ್ಟ್ರೀಮ್ ಆಗುತ್ತೆ. ದೃಶ್ಯಂ ನಂತ ಸಿನಿಮಾಗಳನ್ನ ಇಷ್ಟಪಡೋರು ಈ ಸಿನಿಮಾನ ಟ್ರೈ ಮಾಡಿ. ಈ ಸಿನಿಮಾ ಯಾವುದೇ ರೀತಿ ಬಸ್ ಇಲ್ಲದೆ ರಿಲೀಸ್ ಆಗಿ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ಸ್ ನ ಕೇರಳದಲ್ಲಿ ಮಾಡಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ಕೇರಳದಲ್ಲಿ 100 crore ಕಲೆಕ್ಟ್ ಮಾಡಿದ ಸಿನಿಮಾ ಇದು. ಈ ಸಿನಿಮಾನು ಸೇರಿ ಮೋಹನ್ ಲಾಲ್ ಅವರ ಸಿನಿಮಾಗಳು ಸತತವಾಗಿ ಬಾಕ್ಸ್ ಆಫೀಸ್ ನಲ್ಲಿ ಗೆಲ್ತಿದ್ದಾವೆ. ಈ ಸಿನಿಮಾದ ರಿವ್ಯೂ ಕೂಡ ನಮ್ಮ ಚಾನೆಲ್ ಅಲ್ಲಿ ಇರುತ್ತೆ, ಒಂದ್ಸಲ ನೋಡಿ. ಇನ್ನು ಮೇ 31 ನೆಟ್ಫ್ಲಿಕ್ಸ್ ಅಲ್ಲಿ ರೆಟ್ರೋ ಸಿನಿಮಾ ಸ್ಟ್ರೀಮ್ ಆಗುತ್ತೆ. ಮಿಕ್ಸ್ಡ್ ರಿವ್ಯೂಸ್ ಪಡ್ಕೊಂಡ ಈ ಸಿನಿಮಾ ಒಂದ್ಸಲ ನೋಡೋದಕ್ಕೆ ಮೋಸ ಏನಿಲ್ಲ. ತಮಿಳಿನ ಪ್ರತಿಭಾವಂತ ನಿರ್ದೇಶಕರಾದ ಕಾರ್ತಿಕ್ ಸುಬ್ಬರಾಜ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ರಿವ್ಯೂ ಕೂಡ ನಮ್ಮ ಚಾನೆಲ್ ಅಲ್ಲಿ ಇದೆ, ಒಂದ್ಸಲ ನೋಡಿ. ಈ 3 ಸಿನಿಮಾಗಳು ಕನ್ನಡ ಭಾಷೆಯಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಇನ್ನು ನಮ್ಮ ಕನ್ನಡದಿಂದ ರಿಲೀಸ್ ಆಗಿ ಸಾಕಷ್ಟು ಪ್ರಶಂಸೆಗಳನ್ನು ಪಡೆದಂತ ಅಜ್ಞಾತವಾಸಿ ಸಿನಿಮಾ ZEE5 ಅಲ್ಲಿ 28th ಮೇ ಸ್ಟ್ರೀಮ್ ಆಗುತ್ತೆ. ಈ ಸಿನಿಮಾನ ಹೇಮಂತ್ ಎಂ ರಾವ್ ಅವರು ಪ್ರೊಡ್ಯೂಸ್ ಮಾಡಿರೋದು ವಿಶೇಷ. ಇನ್ನು ಲೇಟೆಸ್ಟ್ ಬಸ್ ಏನಂದ್ರೆ ಧ್ರುವ ಸರ್ಜಾ ಹಾಗೂ ಮಫ್ತಿ ಭೈರತಿ ರಣಗಳ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದಂತ ನರ್ತನ್ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬರ್ತಿದೆ ಅಂತ. ಈ ಸಿನಿಮಾನ ಕನ್ನಡದ ಪ್ರಖ್ಯಾತ ನಿರ್ಮಾಣ ಸಂಸ್ಥೆಗಳಾದ ಹೊಂಬಾಳೆ ಅಥವಾ KVN ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡೋ ಸಾಧ್ಯತೆಗಳಿದೆ ಅಂತೆ. ಈ ಸುದ್ದಿ ನಿಜ ಆದ್ರೆ ಧ್ರುವ ಫ್ಯಾನ್ಸ್ ಹಾಗೂ ಕನ್ನಡ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಇದೊಂದು ಗುಡ್ ನ್ಯೂಸ್. ಸಂದೀಪ್ ರೆಡ್ಡಿ ವಂಗ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಸ್ಪಿರಿಟ್ ಮೂವಿಯಿಂದ ದೀಪಿಕಾ ಪಡುಕೋಣೆ ಅವರು ಔಟ್ ಆಗಿದ್ದಾರೆ. ಇವರನ್ನ ತಮ್ಮದೇ ಸಿನಿಮಾದಲ್ಲಿ ನಟಿಸಿದಂತ ತೃಪ್ತಿ ಡಿಮ್ರಿ ಅವರು ರಿಪ್ಲೇಸ್ ಮಾಡ್ತಿದ್ದಾರೆ. ಇದನ್ನ ಸಂದೀಪ್ ರೆಡ್ಡಿ ವಂಗ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಸಿಕ್ಕಾಪಟ್ಟೆ ಕಂಡೀಷನ್ಸ್ ನ ಹಾಕಿದ್ರಂತೆ. ಅದಕ್ಕೆ ಡೈರೆಕ್ಟರ್ ಒಪ್ಪದಿದ್ದ ಕಾರಣ ದೀಪಿಕಾ ಅವರು ಈ ಸಿನಿಮಾದಿಂದ ಹೊರಗಡೆ ಹೋಗಿದ್ದಾರೆ. ನಟ ಬಾಲಕೃಷ್ಣ ಅವರು ಜೈಲರ್ 2 ಸಿನಿಮಾದಲ್ಲಿನ 10 ನಿಮಿಷಗಳ ನಟನೆಗೆ ಸುಮಾರು 22 ಕೋಟಿ ರು ರೆಮ್ಯುನರೇಷನ್ ನ ಪಡಿತಿದಾರಂತೆ. ಎಕ್ಕ ಹಾಗೂ 45 ಸಿನಿಮಾಗಳ ರಿಲೀಸ್ ಡೇಟ್ ಚೇಂಜ್ ಆಗೋ ಚಾನ್ಸಸ್ ಇದೆ. ಎಕ್ಕ ಸಿನಿಮಾದ ನಿರ್ಮಾಪಕರು ಸಿನಿಮಾ ಸ್ವಲ್ಪ ಮುಂದೆ ಹೋಗುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು 45 ಸಿನಿಮಾನ ಕಾಂಪಿಟೇಷನ್ ಇರೋ ಕಾರಣದಿಂದ ಗಣೇಶ ಹಬ್ಬಕ್ಕೆ ರಿಲೀಸ್ ಮಾಡೋ ಪ್ಲಾನ್ಸ್ ಇದೆ ಅಂತೆ. ಡೈರೆಕ್ಟರ್ SS ರಾಜಮೌಳಿ ಅವರ ಮುಂದಿನ ಸಿನಿಮಾದಲ್ಲಿ ತಮಿಳು ನಟ ಚಿಯಾನ್ ವಿಕ್ರಮ್ ಅವರು ಕೂಡ ಒಂದು ಪಾತ್ರದಲ್ಲಿ ನಟಿಸ್ತಿದಾರಂತೆ. ಚಾವಾ ಸಿನಿಮಾ ಸಕ್ಸಸ್ ಆದ ನಂತರ ಬಾಲಿವುಡ್ ಅಲ್ಲಿ ಶಿವಾಜಿ ಕುರಿತಾದ ಸಿನಿಮಾ ಕೂಡ ಬರ್ತಿದೆ ಅಂತೆ. ಈ ಸಿನಿಮಾನ ಸ್ವತಃ ರಿತೇಶ್ ದೇಶ್ಮುಖ್ ಅವರೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಿದಾರಂತೆ. ಇದರ ಅಫಿಷಿಯಲ್ ಪೋಸ್ಟರ್ ಅನ್ನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಕೂಡ. ಇದರಲ್ಲಿ ರಿತೇಶ್ ದೇಶ್ಮುಖ್ ಅವರ ಜೊತೆಗೆ ಸಂಜಯ್ ದತ್ ಅವರು ಕೂಡ ಆಕ್ಟ್ ಮಾಡ್ತಿರೋದು ವಿಶೇಷ ಏನಂದ್ರೆ ಬಾಲಿವುಡ್ ನಲ್ಲಿ ಸಂದೀಪ್ ಸಿಂಗ್ ಅನ್ನೋರ ನಿರ್ದೇಶನದಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಸಿನಿಮಾನ ಅನೌನ್ಸ್ ಮಾಡಿದ್ರು. ಈ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದ್ರು ಕೂಡ ರಿತೇಶ್ ದೇಶ್ಮುಖ್ ಅವರು ಶಿವಾಜಿ ಹೆಸರಲ್ಲಿ ಮತ್ತೊಂದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಶಿವಾಜಿ ಪಾತ್ರದಲ್ಲಿ ನಟಿಸೋದನ್ನ ನಾರ್ತ್ ಗಳು ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ರಿಷಬ್ ಶೆಟ್ಟಿ ಅವರು ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಇದಾಗಿರುತ್ತೆ ಈವರೆಗಿನ ಮೂವಿ ಅಪ್ಡೇಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.